ಚಿಕ್ಕೋಡಿಯ ಪ್ರತಿಷ್ಠಿತ ಕಾರ್ಯಕ್ರಮವಾದ MLA ಮಾರ್ಕ್ಸ್ ಕಾರ್ಡ್ಗೆ ಸ್ವಾಗತ. ನಾನು ನಿಮ್ಮ ಸಿದ್ದೇಶ್ ಪುಟಾನೆ. ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದ ಇಲ್ಲಿಯ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲಿಯ ಜನಾಭಿಪ್ರಾಯದಲ್ಲಿ ಅವರು ಪಾಸೋ ಫೇಲೋ ಅಂತ ಬನ್ನಿ ನೋಡೋಣ. 2023ರ ಚಿಕ್ಕೋಡಿ ವಿಧಾನಸಭಾ ಚುನಾವಣಾ ಫಲಿತಾಂಶ. ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ ಪಡೆದ ಮತಗಳು 1,28,349. ಗೆಲುವಿನ ಅಂತರ 78,774 ಮತಗಳು. ಬೆಳಗಾವಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರುವ ಜಿಲ್ಲೆ. ಅದರಲ್ಲಿ ಚಿಕ್ಕೋಡಿ ಭಾಗ ಮಹಾರಾಷ್ಟ್ರದ ಗಡಿಗೆ ಅಂಟಿಕೊಂಡಂತಿದೆ. ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕೆಂಬ ಒತ್ತಾಯ ಹಲವು ವರ್ಷಗಳಿಂದ ಇದ್ರೂ ಇಲ್ಲಿ ತನಕ ಬೇಡಿಕೆ ಮಾತ್ರ ಈಡೇರಿಲ್ಲ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅಂತ ಕರೆಸ್ಕೊಂಡಿದ್ರು ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಪ್ರತಿ ಚುನಾವಣೆಯಲ್ಲೂ ಪ್ರಕಾಶ ಹುಕ್ಕೇರಿ, ಉಮೇಶ್ ಕತ್ತಿ ಕುಟುಂಬಗಳ ನಡುವೆ ನೇರ ಹಣಾಹಣಿ ನಡೆಯುತ್ತೆ. ಅದರಲ್ಲಿ ಪ್ರಕಾಶ್ ಹುಕ್ಕೇರಿ ಕುಟುಂಬ ಮೇಲುಗೈ ಸಾಧಿಸ್ತಾ ಬಂದಿದೆ. ಕಳೆದ ಚುನಾವಣೆಯಲ್ಲೂ ಪ್ರಕಾಶ್ ಹುಕ್ಕೇರಿ ಪುತ್ರ ಗಣೇಶ್ ಹುಕ್ಕೇರಿ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಚಿಕ್ಕೋಡಿ ಸದಲಗ ಮತಕ್ಷೇತ್ರಗಳಲ್ಲಿ ಸಮಸ್ಯೆಗಳೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಯುವ ಶಾಸಕ ಗಣೇಶ್ ಹುಕ್ಕೇರಿ ಪ್ರಯತ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಹೆಚ್ಚಿನ ಅನುದಾನ ತಂದಿದ್ದಾರೆ. ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ಶಾಸಕರು ಸಕ್ಸಸ್ ಆಗಿದ್ದಾರೆ. ಜನರ ಸಮಸ್ಯೆಗಳಿಗೆ ಗಣೇಶ್ ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ? ಬಡ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನ ಮುಟ್ಟಿಸುವಲ್ಲಿ ಶಾಸಕರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಶಾಸಕರ ಕಾರ್ಯವೈಖರಿಯ ಬಗ್ಗೆ ಚಿಕ್ಕೋಡಿ ಕ್ಷೇತ್ರದ ಜನ ಏನಂತಾರೆ ಅಂತ ಅವರ ಮಾತಿನಿಂದಲೇ ತಿಳಿಯೋಣ ಬನ್ನಿ. ಪ್ರತಿಯೊಂದು ರಸ್ತೆ ಸುಮಾರು 1 ವರ್ಷನಾಗ ಪ್ರತಿಯೊಂದು ರಸ್ತೆ ಎಲ್ಲ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲ ಇನ್ನೂ ಸಾಕಷ್ಟು ಕಾಮಗಾರಿಗಳು. ಈಗ ಉದಾಹರಣೆ ಹೇಳ್ಬೇಕಾದ್ರೆ ಒಂದು ಎಕ್ಸಂಬ ಧಾರವಾಡ ರಸ್ತೆ ಎಲ್ಲ ಪೂರ್ಣ ಈಗ ಕಂಪ್ಲೀಟ್ ಆಗಿತ್ತು. ಡಾಂಬರೀಕರಣ ಎಲ್ಲ ಸುಮಾರು ಅದು 5 ಕೋಟಿ ರೂಪಾಯಿ ವೆಚ್ಚದಾಗ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆ ಈ ತೋಟಪಟ್ಟಿಗೆ ಹೋಗೋದು ಜನ, ಈಗ ರೈತರೆಲ್ಲ ತಮ್ಮ ಕಬ್ಬಾಗ ಅಥವಾ ಏನು ಬೆಳೆದಿರ್ತಾರೆ ಸಾಗಣೆ ಮಾಡೋಕೆ ಸಾಕಷ್ಟು ಎಲ್ಲ ಪ್ರತಿಯೊಂದು ರೋಡ್ ನಮ್ಮ ಇಲ್ಲಿ ಎಕ್ಸಂಬ ಮಟ್ಟಿಗೆ ಪಡಿ ರಸ್ತಾ, ತುರುದ್ ರಸ್ತಾ ಅಂತೇಳಿ ಐತ್ರಿ. ತುರುದ್ ರಸ್ತಾಕ್ಕೆ 1 ಕೋಟಿ ರೂಪಾಯಿ, ಪಡಿ ರಸ್ತಾಕ್ಕೆ 1.5 ಕೋಟಿ ರೂಪಾಯಿ. ಆಮೇಲೆ ಇಲ್ಲಿ ನಮ್ಮ ಪಟ್ಟಣದ ವ್ಯಾಪ್ತಿದಾಗ ಪ್ರತಿಯೊಂದು ರಸ್ತಾ ಎಲ್ಲ ಈಗ ಸಾಕಷ್ಟು ಮಾಡಿದಾರು. ಆಮೇಲೆ ದೊಡ್ಡ ಪ್ರಾಜೆಕ್ಟ್ ಅಂದರೆ ಈಗ ಮಹಾಲಕ್ಷ್ಮಿ ಯಾತ್ ನೀರಾವರಿ ಯೋಜನೆ ಸುಮಾರು ಈಗ 550 ಕೋಟಿ ರೂಪಾಯಿ ಮಂಜೂರು ಮಾಡ್ಕೊಂಡು ಈಗ 112 ಕೋಟಿ ರೂಪಾಯಿ ಮಂಜೂರು ಮಾಡಿ ಈಗಾಗಲೇ ಜಾಕ್ವೆಲ್ಲ ಆಮೇಲೆ ಅಲ್ಲೆಲ್ಲ ಕೆಲಸ ಆರಂಭ ಐತಿ. ಇದ ಒಂದು ಅವ್ರ ಏನು ಒಂದು ಕೆಲಸದ ಏನು ಮಾಡೋದ್ರ ಅದು ಒಂದು ಕೈಗನ್ನಡಿ ಇದೆ. ಫುಲ್ ಭರ್ಪೂರ್ 24 ತಾಸು ಕೆಲಸ ಬರೀ ಸಿಗ್ತಾರೆ. ಯಾವಾಗ ಬೇಕಾದ್ರೆ ಎನಿ ಟೈಮ್ದಾಗ ಏನಿಲ್ಲ. ಆರ್ಡ್ರ್ ಬದ್ದಲ್ಲಿ ಏನು ಯಾವುದೋ ಆರ್ಡ್ರ್ ಇದ್ರು ಭೀ ತಂದು ಕೆಲಸ ಮಾಡಿ ಕರ್ತೇವೆ. ಅವ್ರು ಮಾಡ್ತಾರೆ, ಬಟ್ ಬಿಡಲ್ಲ ಅವ್ರ ಕೆಲಸ. ಯಾವ ಸರ್ಕಾರ ಇದ್ರು ನಮ್ಮ ಸದಲ ಕ್ಷೇತ್ರದಾಗ ದುಡ್ಡು ತಂದು ಕೆಲಸ ಮಾಡ್ತಾರೆ. ನಮಗೆ ಶಾಸಕರು ಮಾಡಿಲ್ಲ ಯಾವ್ದು ಕೆಲಸ ಹೇರಲ್ಲ. ನೀವು ಪ್ರತಿಯೊಂದು ಕೆಲಸ ಮಾಡಿದ್ದಾರೆ. ರಸ್ತಾ ಮಾಡಿದ್ದಾರೆ, ಆತ ನೀರಾವರಿಗೂ ಮಾಡಿದ್ದಾರೆ, ಹೊಲಗಳಿಗೆ ಪೈಪ್ಲೈನ್ ಮಾಡಿ ಕೊಟ್ಟಿದ್ದಾರೆ ರೈತರಿಗೆ. ಅವರಂತೂ ಅವರ ಡೆವಲಪ್ಮೆಂಟ್ ಅಂದ್ರೆ ಈಗ ಡೆವಲಪ್ಮೆಂಟ್ಗಳಂದ್ರೆ ಬ್ರಿಡ್ಜ್ಗಳು ದೊಡ್ಡ ಮಾಡೋದಾರು. ಮತ್ತು ಪ್ರವಾಹಗಳಂತೂ ನಮ್ಮ ಕೈಯಾಗೇನು ಇರಂಗಿಲ್ಲ. ಎಲ್ಲಿ ಹೊಳಿ ಬಂದಾಗ MLAಗಳು ನೀವು ಹೊಳೆಯಾಗ ಹೋಗೋದು, ಹೊಡಗನೆ ಹೋಗೋದು ನೋಡಿದಿರಿ. ನಮ್ಮ ಶಾಸಕರ ಮತ್ತು ಅವ್ರ ಅಪ್ಪ ವಯಸ್ಸಷ್ಟು 80ರ ಸಮೀಪ ಇದಾರ. ಅವ್ರು ಹಡಗುಗಳ್ದಾಗ ಹೋಗ್ತಾರೆ ಮಂದಿ ಕರ್ಕೊಂಬರಕ್ಕೆ. ಅಂಥ ಶಾಸಕರನ್ನ ಬಿಟ್ಟು ಮತ್ತೆ ಈಗ ಕೇಳೋರು. ಹೋದ ವರ್ಷ ತಂದು ಕೊಟ್ಟಿದಾರಲ್ಲ, ಹೋದ ವರ್ಷ 10-12 ಬೋಟ್ಗಳು ತಂದು ಕೊಟ್ಟಿದಾರಲ್ಲ, ಮತ್ತೆ ತಂದು ಕೊಡೋದ್ರಿ. ಈ ಪ್ರವಾಹ ನಮ್ಮ ಕೈಯಾಗಿರ್ತೈತಿ ರೀ, ಮಳೆಯನ್ನು ನಮ್ಮ ಕೈಯಾಗಿರ್ತೈತಿ. ಅದು ಬೀಳ್ಬೇಕಂದ್ರೆ ಎಷ್ಟು ಬೇಕಷ್ಟು ಬೀಳ್ತೈತಿ. ನಮ್ಮ ಕ್ಷೇತ್ರನಾಗ ಒಂದು ಸ್ವಲ್ಪ ಕೆಲಸ ಬಿಟ್ಟರೆ ಬೇರೆ ಹೆಚ್ಚಿನ ಅನುದಾನ ಕೆಲಸಗಳು ಆಗಾಕತ್ತಿಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಬರೀ ಗ್ಯಾರಂಟಿ ಅಂತ ಹೇಳ್ಕೊತಾ ಆಗೋದಿಲ್ಲ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಮತ್ತು ಕಳೆದ 30 ವರ್ಷದಿಂದ ನಾವು ಈ ಅಭಿವೃದ್ಧಿ ಆಗಲಿ ಅಂತ ನಾವು ಜಿಲ್ಲಾ ಬೇಡಿಕೆ ಐತೆ, ಅದು ಮಾಡೋಕ್ತಾ ಇರಲಿಲ್ಲ. ಈ ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲಾ ಆಗಬೇಕು, ಹೆಚ್ಚಿನ ಅನುದಾನ ಬರುವಂಥದ್ದಾಗಬೇಕು. ಈ ಭಾಗದಾಗ ನೀರಾವರಿ ಯೋಜನೆಗಾಗಲಿ, ಶೈಕ್ಷಣಿಕ ಜಿಲ್ಲಾ ಅಂತ ಹೇಳ್ತಾರೆ. ಶೈಕ್ಷಣಿಕ ಯಾವುದೋ ಒಂದು ಸರಿಯಾಗಿ ಕಾಲೇಜ್ ಇಲ್ಲ. ಅನುದಾನ ಬಂದ್ರೆ ಕಾಲೇಜ್ ನಿರ್ಮಾಣಕ್ಕೆ ಮಾಡ್ಬೋದು. ಅನುದಾನ ಬರಾಕತ್ತಿಲ್ಲ. ಆಮೇಲೆ ಇಲ್ಲಿ ಕೃಷಿ ಚಟುವಟಿಕೆಗೆ ವಿಚಾರ ಇರೋದು, ಮಾರುಕಟ್ಟೆ ಇಲ್ಲ. ಆಮೇಲೆ ಸರಿಯಾಗಿ APMC ಇಲ್ಲ. ಸಾಂಗ್ಲಿಗೆ ಹೋಗ್ತಾರೆ ರೈತರೆಲ್ಲ. ಏನಾದರೂ ಬೆಳೆದಂಥ ಬೆಳೆ ಮಾರಬೇಕಾದ್ರೆ ಸಾಂಗ್ಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಜಿಲ್ಲಾ ಲೆವೆಲ್ ಆಫೀಸ್ ಬಂದು ಅಂದ್ರೆ ಇಲ್ಲೇ ರೈತರಿಗೆ ಅನುಕೂಲ ಆಗ್ತೈತಿ. ಇಲ್ಲೇ ಹೆಚ್ಚಿನ ನಾವು ಇದನ್ನು ತೊಗೋಬೋದು,
ತಗೋಬೋದು. ಆಮೇಲೆ ಯುವಕರ ಮಹಾರಾಷ್ಟ್ರ ಹೋಗುವಂಥ ಕೆಲಸ ಆಗಿದೆ. ಜಿಲ್ಲಾ ಆಯ್ತಂದ್ರೆ ಒಂದಷ್ಟು ಇಂಡಸ್ಟ್ರಿಲ್ ಆಗಲಿ ಹೆಚ್ಚಿನ ಅನುದಾನ ಆಗಲಿ ಸಿಗುವಂಥದ್ದಾಗ್ತೈತಿ, ಬರುವಂಥದ್ದಾಗ್ತೈತಿ. ಸರ್ಕಾರ 2 ವರ್ಷ ಕಳೆದ್ರೂ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಕತ್ತಿಲ್ಲ. ಇದನ್ನು ಖಂಡಿಸ್ತೀವಿ ನಾವು. ಒಂದಷ್ಟು ನಮ್ಮ ಭಾಗದ ಶಾಸಕರು ಸ್ವಲ್ಪ ಅನುದಾನ ತರ್ತಾರೆ, ಅಷ್ಟ್ರಾಗ ನಮ್ಗೆ ಸಾಲೋದಿಲ್ಲ. ಹೆಚ್ಚಿನ ಅನುದಾನ ಕೊಡುವಂಥದ್ದಾಗಬೇಕು. ಮುಂದಿನ ದಿನಗಳದಾಗ ನಾವು ಈ ಕ್ಷೇತ್ರದ ಜನ ಸರ್ಕಾರ ವಿರುದ್ಧವಾಗಿ, ಈ ಭಾಗದ ಜನಪ್ರತಿನಿಧಿ ವಿರುದ್ಧವಾಗಿ ನಿರಂತರವಾಗಿ ನಮ್ಮ ಹೋರಾಟ ಇರ್ತೈತಿ ಅಂತ ನಮ್ಮ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ಈ ಭಾಗದ ಜನಪ್ರತಿನಿಧಿಗಳು ನಾವು ಒತ್ತಾಯ ಮಾಡುವಂಥ ಕೆಲಸ ಮಾಡ್ತೀವಿ ಸರ್. ಎಲ್ಲ ಕೆಲಸ ಮಾಡತ್ತಾರ್ರಿ. ಒಂದು ಸಣ್ಣದು ಯಾವ್ದಾರ ಒಂದು ಸಣ್ಣ ರೋಡ್ ಹಿಡ್ಕೊಂಡ ದೊಡ್ಡ ಬ್ರಿಡ್ಜ್ ಕಟ್ಟೋದ ಇವಾಗ ಏನದ ನೋಡ್ರಿ, ಎಲ್ಲ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ. ಇಲ್ಲೇ ಇದಾರ್ರಿ. ಅವ್ರಿಗೆ ಮತ್ತೆ ಅಪಾಯಿಂಟ್ಮೆಂಟ್ ಬೇರೆ MLA ಶಾಸಕರಿಗೈತೆ ಅವ್ರಿಗಿರುತ್ತೆ, ಏನು ಅಪಾಯಿಂಟ್ಮೆಂಟ್ ತೊಗೋಬೇಕಾಗಿಲ್ಲ, ಏನಿಲ್ಲ. ಏನು ಹೊರಗೆ ಜನಸಂಪರ್ಕದಾಗ ಅಂದ್ರೆ ಹೆಂಗ್ರಿ, ಪ್ರತಿಯೊಬ್ಬರು ಮನೆ ಮುಂದೆ ಯಾರು ಹೊಂಟ್ರಿ ಏನೋ ಪ್ರಾಬ್ಲಮ್ ತೊಗೊಂಡು ಹೋದ್ರೆ ಅವ್ರಿಗೆ ಏನು ಹೊರಗೆ ವಾಚ್ಮನ್ ಕಡೆ ಹೆಸರು ಬರೆಸಿ ಅದ್ರ ನಂತರ ಅವ್ರು ಒಳಗೆ ಹೋಗಿ ಕೇಳಿ ಇಂಥದ್ದೇನಿಲ್ಲ. ಡೈರೆಕ್ಟ್ ಫೇಸ್ ಟು ಫೇಸ್ ಏನು ಪ್ರಾಬ್ಲಮ್ ಐತೆ ನೋಡಿ, ಆ ಪ್ರಾಬ್ಲಮ್ ಅವ್ರು ಲಗೇನೆ ಸಾಲ್ವ್ ಮಾಡಿಬಿಡ್ತಾರೆ. ಈ ಸಲ ಹೊಸವಾಗಿ ಮತ್ತೆ ಶಾಸಕರ ಆರಿಸಿ 2 ವರ್ಷ ಆಯ್ತು. ಈಗ 2 ವರ್ಷನಾಗ ಈಗ ಫಂಡ್ ಇಲ್ಲ ಅಂತೇಳಿ ಸಾಕಷ್ಟು ಆರೋಪಗಳು ಅದಾವ. ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು, ಇನ್ನುಳಿದಾಗಿರ್ಬೋದು. ಈಗ ನಿಮ್ಮ ಊರಾಗ ಏನೇನು ಹಂಗೆ ಸಮಸ್ಯೆಗಳು ಎದುರಾಗತ್ತವ? ಸಮಸ್ಯೆಗಳು ಫಂಡ್ ಇಲ್ಲ ಅಂತೇಳಿ ನಮ್ಮ ಕಡೆ ಸಮಸ್ಯೆ ಯಾವ ಆಗಿಲ್ಲ ರೀ. ಗಣೇಶ್ ಹುಕ್ಕೇರಿ ಸಾಹೇಬ್ರಂತೆ ಕೆಲವು ಮಿಸ್ಟೇಕ್ನು ಮಾಡಾಕತ್ತಿದ್ದಾರೆ. ಏನು ಮಿಸ್ಟೇಕ್ ಬಂದಂದ್ರೆ ಜನಸಾಮಾನ್ಯರ ಸಭೆ ಕರಿಬೇಕು, ಸಾರ್ವಜನಿಕರ ಕುಂದುಕೊರತೆಗಳು ಅರಿಬೇಕು. ಇವರು ಠರಾವಿಕ ನುಸ್ತಾ ವೇದಿಕೆಗಳ ಕಾರ್ಯಕ್ರಮಗಳು ಮಾಡೋದು, ಅಭಿವೃದ್ಧಿ ಮಾಡೋದ್ರೊಳಗೇನು ಅರ್ಥ ಇಲ್ಲ. ಜನರಿಂದ ಬರಬೇಕಿರೋದು. ಗಣೇಶ್ ಹುಕ್ಕೇರಿ ಅವರು ಏನು ಮಾಡಿದಾರೆ ಅಂತ ಜನರಿಗೆ ಇವ್ರು ತಿಳಿಸ್ಕೊಡ್ಬೇಕು. ಅಲ್ಲಲ್ಲಿ ಗ್ರಾಮ ಸಭಾಗಳು ಮಾಡಬೇಕು. ಗ್ರಾಮ ಸಭಾ ಮಾಡಿ ಜನರದ ಕುಂದುಕೊರತೆಗಳು ಕೇಳ್ಕೋಬೇಕು. ಮತ್ತು ಇವ್ರು ಮಾಡಿದಂಥ ಕೆಲಸಗಳ್ನ ಇವ್ರು ಸ್ವತಃ ಹೇಳಬೇಕು. ಅದನ್ನು ಮಾಡಂಗಿಲ್ಲ ಅವ್ರು. ಅದಕ್ಕೆ ಜನರೊಳಗೆ ಕೂಡಬೇಕು. ಅವರು ಠರಾವಿಕ ಮಂದಿ ಕೂಡ ಅಷ್ಟೇ ಇರ್ತಾರೆ. ನಾನು ಗಣೇಶ್ ಹುಕ್ಕೇರಿ ಸಾಹೇಬ್ರ ವಿನಂತಿ ಮಾಡ್ಕೊತೇನೆ, ಸಾರ್ವಜನಿಕರೊಳಗೆ ನೀವು ಕೂಡ್ರಿ. ಸಾರ್ವಜನಿಕರು ಕೂಡಿ ಹಳ್ಳಿಗೆ ಹೋಗ್ರಿ, ಗಲ್ಲಿಗೆ ಹೋಗ್ರಿ. ಮತ್ತು ಕುಂದುಕೊರತೆಗಳು ಸಭೆ ಕರೀರಿ, ಎಲ್ಲ ಅಧಿಕಾರಿಗಳು ಸಭೆ ಕರೀರಿ. ಚಿಕ್ಕೋಡಿ ದೊಳಗೆ ನಾವು ಹೇಳೋದು ದುಃಖ ಅನಿಸ್ತೈತಿ. ಅಧಿಕಾರಿಗಳು ಭಾಳ ದುಷ್ಟ ಜನ ಹೆಚ್ಚದಾರೆ, ದುಷ್ಟ ಭ್ರಷ್ಟ ಜನ ಇದಾರೆ. ನಾವು ಮುಂದೆ ಯಾರ ಮುಂದೆ ಹೇಳ್ಬೇಕ್ರಿ? ನಾವು ಹೇಳ್ಬೇಕಾದ್ರೆ ನಮ್ಮ ಶಾಸಕರಿಗೆ ಹೇಳ್ಬೇಕ್ರೆ. ಅದಕ್ಕೆ ಅಂತ ನೀವು ಕಮ್ಮಿ ತಿಂಗಳಾಗ 1 ದಿವಸ ಅಧಿಕಾರಿಗಳು ಸಭೆ ಕರೀರಿ, ಮತ್ತು ಸಾರ್ವಜನಿಕರಿಗೆ ಕರೀರಿ. ಯಾವ್ಯಾವ ಅಧಿಕಾರಿ ಏನೇನು ಕೆಲಸ ಮಾಡೋಕ್ಕದನೋ ಏನು ಮಾಡೋಂಗಿಲ್ಲ ಅನ್ನೋದು ನಾವು ಹೇಳ್ತೀವಿ. ಅದು ಗಣೇಶ್ ಹುಕ್ಕೇರಿ ಸಾಹೇಬ್ರ ರೀತಿ ಸ್ವಲ್ಪ ಜನರೊಳಗೆ ಬರಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಅನೇಕ ರೈತಾಪಿ ಕೆಲಸಗಳನ್ನು ಮಾಡಿ ರೈತರಿಗೆ ಅನುಕೂಲವಾಗುವಂಥ ಅನೇಕ ಕೆಲಸಗಳನ್ನು ಗಂಗಾ ಕಲ್ಯಾಣ ಯೋಜನೆಗಳಾಗಲಿ ಹಾಗೂ ನಮ್ಮ ಈ ಹೊಲದಲ್ಲಿ ಇರ್ತಕ್ಕಂಥ ದಾರಿಗಳ ಪರಿಸ್ಥಿತಿ, ಅಲ್ಲಿ ಹೊಲಕ್ಕೆ ಹೋಗಿ ಬರ್ತಕ್ಕಂಥ ಅಟ್ಯಾಚ್ಮೆಂಟ್ ದಾರಿಗಳ ಕೆಲಸಗಳನ್ನು ಹಾಗೂ ಶೈಕ್ಷಣಿಕವಾಗಿ 2 ಕೇಂದ್ರೀಯ ವಿದ್ಯಾಲಯಗಳನ್ನು ನಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ. ಅಂಥ ಶಾಸಕರು ಈ ಒಂದು ಸ್ಥಿತಿಯಲ್ಲಿ ನೋಡಬೇಕಾದ್ರೆ ಅಭಿವೃದ್ಧಿಯೇ ಹರಿಕಾರ ಅಂಥೇಳಿ ಹೇಳಲಿಕ್ಕೇನ ತಪ್ಪಲಾಗದು. ಅದಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ನಮ್ಮ ಕ್ಷೇತ್ರವು ಚಿಕ್ಕೋಡಿ ಜಿಲ್ಲೆ ಅನೇಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಸರ್, ಅಭಿವೃದ್ಧಿ ಅನ್ನೋದು ಇಲ್ಲಿ ನಮ್ಮ ಭಾಗದಾಗಂತೂ ಏನು ಹಂಗಾಗಿಲ್ಲ ರೀ. ಬರೀ ರೋಡ್ ಮಾಡೋದ, ಇದು ಮಾಡೋದ, ಬಿಲ್ ತೆಗಿಯೋದ, ಇದೇ ಕೆಲಸ ನಡೆದವು. ಈಗಾಗಲೇ ನಾವು ರೈತರ ಸಂಬಂಧ ಹೋರಾಟ ಮಾಡ್ತೇವೆ. ರೈತರು ಅನ್ನೋದು ಅಷ್ಟೇ ಆಗೈತಿ. ರೈತರ ನಾವು ಸರ್ಕಾರದಿಂದ ರೈತರಿಗೆ ಅದು ಕೊಡತ್ತೀವಿ, ಇದು ಕೊಡತ್ತೀವಿ. ಆದರೆ ರೈತರದ್ದು ಎಷ್ಟು ತಕ್ಕೋತಾರೆ ಅನ್ನೋದು ಈ ಭಾಗಕ್ಕೆ ಜನರಿಗೆ ಗುರ್ತಾಗಬೇಕು. ಆ್ಯಕ್ಚುಲಿ ಇದೆಲ್ಲ ನಾವು ಸುದ್ದಿನೂ ಮಾಡಿದೆವು. ಏನಪ್ಪ ಅಂದ್ರೆ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಕೊಂಡಿರುವಂಥ ಗಾಂಧಿ ಮಾರ್ಕೆಟ್ದಾಗ ಈಗ ಇವತ್ತು ಹೋಗಿ ಕೂತ್ರ ಇಲ್ಲಿ ಕುಂಡ್ರಾಕ ಜಾಗಿಲ್ಲ, ನೀರಿಲ್ಲ, ಯಾವುದೂ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ. ಇದನ್ನು ನಾವು ಅಧಿಕಾರಿಗಳು ತಿಳಿಸಿದ್ರು, ಯಾವ ಶಾಸಕರಿಗೆ ತಿಳಿಸಿದ್ರು ಯಾವುದೋ ಒಂದು ಥರದ ಒಂದು ಪರಿಹಾರ ಇಲ್ಲ. ಯಾಕೆ ಶಾಸಕರಿಗೆ ಇದೇನು ಗಮನಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಹೋರಾಟ ಆಗತ್ತವ ಅವ್ರ ಕ್ಷೇತ್ರದಾಗ ಅಂದ್ಬೇಕು. ಅವ್ರಿಗೆ ಗುರುತಾಗಬೇಕು ಎದಕ್ಕಾಗೈತಪ್ಪ, ಏನು ಅಧಿಕಾರಿಗಳು ಅವ್ರಿಗೆ ಕೇಳಬೇಕಲ್ಲ. ನಮಗೇನು ಜನ ಮತ ಈಗ ನಮ್ಮನ್ನು ಆರಿಸ್ತಂದಿಲ್ಲ, ಅವ್ರನ್ನ ತಂದಾರ ಅಂದಮೇಲೆ ಅವ್ರು ನೋಡ್ಬೇಕಾಗ್ತಿತ್ತು. ನಮ್ಗೆ ಹೆಚ್ಚು ಅವ್ರು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗ್ತೈತಿ. ಎರಡನೇದಾಗಿ ಇವತ್ತು ರೈತರಿಗೆ ಈ ಸೌಲಭ್ಯ ಸಿಗೈತಿ, ಆ ಸೌಲಭ್ಯ ಸಿಗೈತಿ, ನಾವು ಆ ಡ್ಯಾಮಿಗೆ ನೀರು ಬಿಟ್ಟಿವಿ, ಈ ಡ್ಯಾಮಿಗೆ ಬಿಟ್ಟಿವಿ, ಅಲ್ಲಿ ಒಟ್ಟು ಬಿಡ್ತಾರೋ ಇಲ್ಲಿ ಅಷ್ಟು ತಕ್ಕೋದ ಕೆಲಸ ನಡೆದೈತಿ. ಅದಕ್ಕೆ ನಾವು ನಮ್ಮ ಅಭಿಪ್ರಾಯ ಏನಂದ್ರೆ ಶಾಸಕರು ಒಂದು ಸ್ವಲ್ಪ ಈ ನಮ್ಮ ಮುನ್ಸಿಪಾಲ್ಟಿ ಆಗಲಿ ಅಥವಾ ಇಲ್ಲಿ ಅಂತ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಮಾಡ್ಬೇಕಂತೇಳಿ ನಮ್ಮ ವಿಚಾರ. ಮುಂದೆ ಎರಡನೇದಾಗಿ ಇವತ್ತು ನಾವು ಚಿಕ್ಕೋಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಭಿವೃದ್ಧಿ ಮಾಡಿದೆವು, ನಾವು ಹಾಸ್ಪಿಟಲ್ ತಂದೆವು, 100 ಬೆಡ್ಡಿನ ಹಾಸ್ಪಿಟಲ್ ತಂದೆವು ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಅದು ಅಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ 3 ಮಕ್ಕಳು ತಿಳ್ಕೊಂಡಾರ. ತಮ್ಮ ಮಾಧ್ಯಮದವ್ರಿಗೆ ಗುರ್ತೈತೆ, ಅದೇ ನಮ್ಮ ಸುದ್ದಿಗಳಾಗಿದ್ದವು. ಒಂದು ಹೆಣ್ಮಗಳು ತಿಳ್ಕೊಂಡಾಳು. ಆಮೇಲೆ ಅಲ್ಲಿ ಹಾಸ್ಪಿಟಲ್ದಾಗ ಡಾಕ್ಟರ್ಗಳು ಇರೋದಿಲ್ಲ. ಏನು ಕೆಲಸ ಮಾಡೋಕೆ ಏನು ಕೆಲಸ ಮಾಡಿದ್ದಾರೆ, ದೊಡ್ಡ ಮಾಡಿದ್ದಾರೆ. ಏನು ದೊಡ್ಡ ಮಂದಿ ಐತ್ರಲ್ಲ ಅಂಥ ಮಂದಿ ಅಷ್ಟು ಕೆಲಸ ಮಾಡಿದ್ದಾರೆ. ಸಣ್ಣ ಬಡ ರೈತರು ಏನಿದಾರೋ ಎಲ್ಲಿದಾರೋ ಅಲ್ಲೇ ಅದಾರೋ. ಯಾವುದೇ ರೀತಿಯಿಂದ ರೈತಗೆ ಅನುಕೂಲ ಆಗಂತ ಕೆಲಸ ಆಗಂಗಿಲ್ಲ. ಒಂದು ಕೃಷಿ ಆಫೀಸ್ದಾಗ ಆಗಲಿ, ಒಂದು ಕೃಷಿ ಆಫೀಸ್ದಾಗ ಒಂದು ಬೀಜ ಆಗಲಿ, ಒಂದು ಗೊಬ್ಬರ ಆಗಲಿ,
ಅದು ಯಾವುದೋ ರೈತಗೆ ಮುಟ್ಟಬೇಕಾಗಿತ್ತಲ್ಲ ಅದು ಮುಟ್ಟುವಂಥ ಯೋಜನೆ ಅಂತೂ ಮಾಡಲ್ಲ ಅವ್ರು. ಯಾಕಂದರೆ ಇವತ್ತು ಒಂದು ಯಾವುದೋ ಬೀಜ ತರಕ್ಕೆ ಹೋಗ್ರಿ, ಇವತ್ತು ಬರ್ತಾವೆ ನಾಳೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಇವತ್ತು ಸಿಕ್ಕದು ನಾಳೆ ಸಿಗಂಗಿಲ್ಲ. ಅದು ಎಲ್ಲ ರೈತರಿಗೆ ಒಂದು ಪೂರೈಸುವಂಥ ಕೆಲಸ ಮಾಡ್ಬೇಕ್ರಿ ಅವ್ರು, ನಮ್ಮ ಶಾಸಕರು ಎಲ್ಲ ರೈತರಿಗೆ. ಇವತ್ತು ನಾವು ರೈತರ ಹೋಗ್ತಾರೆ, ಇವತ್ತು ಒಂದು ಆಧಾರ್ ಕಾರ್ಡ್ ತೊಗೊಂಬತ್ತು ಹೇಳ್ತಾರೆ, ಒಂದು ಉತ್ತರ ತೊಗೊಂಬತ್ತು ಹೇಳ್ತಾರೆ. ಇವತ್ತು ತೊಗೊಂಡು ಹೋಗ್ತಾರೋ ನಾಳೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಲ್ಲಿ ಇದೇ ಪರಿಸ್ಥಿತಿ ರೈತಗೆ ಮಾಡಕತ್ತಾರೆ. ರೈತ ಬದುಕೋದು ಹೆಂಗೆ ರೀ? ರಾಜಪುರ ಧರಣ ಬಂದ್ರಿ ಹಿಂಗೇನ್ರಿ? ಕೆಲಸ ಚಲೋ ಮಾಡ್ಯಾರ್ರಿ, ಏಕ ನಂಬರ್ ರೀ. ನಮ್ಮ ಭಾಗದಾಗ ಅವ್ರ ಹಂಗೆ ಕೆಲಸ ಮಾಡೋರು ಯಾರೇ ಇಲ್ಲ. ಮತ್ತು ಏನ್ರಿ ನಮ್ಮ ಕಡೆ ಪೆಲ್ಲ MP ಇದ್ದರೆ ಪ್ರಕಾಶನ ಬೋಟ್ ಕೊಟ್ಟಿದ್ದಾರೆ ರೀ, ಮತ್ತು ರಸ್ತೆ ಮಾಡಿದಾರೆ ರೀ, ಚಲೋ ಮಾಡಿದ್ದಾರೆ. ಇವ್ರ ಜವಾರ್ ಕಾರ್ಖಾನೆ ಆಗಲಿ ಮಾಡ್ಕೊಂಡ ನಮ್ಮ ಕಬ್ಬಾದ್ರೆ ಅವರು ಒಯ್ತಾರ. ಅದರಿಂದ ನಮ್ಮ ಜನರಿಗೆ, ನಮ್ಮ ರೈತರಿಗೆ ಇತರದ ಈ ಪೂಲಿಂದ ಬಹಳ ಲಾಭ ಆಕೈತಿ. ಅದರಿಂದ ನಮ್ಮ ಜನರೆಲ್ಲ ಶೇತಕರಿ ಎಲ್ಲ ಸುಖವಾಗಿದ್ದಾರೆ. ರಸ್ತೆಗಳನ್ನ ರಿಪೇರಿ ಮಾಡಿಸಿ ರಸ್ತೆಗಳನ್ನ ತೋಟಪಟ್ಟಿ ರಸ್ತೆಗಳನ್ನ ಬೇಕಾದಂಥ ಕೆಲಸವನ್ನು ಮಾಡಬೇಕಾಗ್ತೈತಿ. ಆದರೆ ಇನ್ನೂವರೆಗೆ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ಮತ್ತು ಏನು ಶಾಸಕರು ಮತ್ತು ಸಂಸದರು ನಮ್ಮ MP ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು ಏನು ನಾಮಿನೇಷನ್ ಸಂದರ್ಭದಾಗ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಸ್ತೇವೆ ನಾವು, ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಈ ಸಲ ಮಾಡಿಸ್ತೇವತ್ತಂದು ಏನು ಹೇಳಿದರು. ಬಟ್ ಅದು ಇದುವರೆಗೂ ಕೂಡ ಆಗಿಲ್ಲ. ಮತ್ತೊಂದು ಸ್ಥಳೀಯವಾಗಿ ಅಂತಂದ್ರೆ ನಮ್ಮ ಕೇರೂರು ಗ್ರಾಮದ ಸಂಬಂಧಪಟ್ಟಂಗೆ ಅಂತಂದ್ರೆ ಏನು ರಾಯಬಾಗದಿಂದ ನಣದಿವಾಡಿಗೆ ಹಾದು ಹೋಗಿರ್ತಕ್ಕಂಥ GLBC ಕಾಲುವೆ ಏನೈತಿ RHLD, ಸೊ ಈ ಕಾಲುವೆಗೆ ಸತತವಾಗಿ ನೀರು ಹರಿಸಬೇಕಂತ ನಾವು ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಅದಕ್ಕೆ ಒಂದು ಪೈಪ್ಲೈನ್ ಮೂಲಕ ನಾವು ನೀರು ಕೊಡ್ತೀವಿ ಅಂತ ಹೇಳಿ ಆ ಪೈಪ್ಲೈನ್ ಮುಂದಕ್ಕೆ ಹೋಯ್ತು, ಖಡಕ್ಲಾಟ ಆ ಕಡೆ ನೀರು ಹೋಯ್ತು. ಬಟ್ ಇದಕ್ಕೆ ಇಲ್ಲಿ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸೊ ಆ ಕೂಡ ನೀರು ಇನ್ನೂ ಪೈಪ್ಲೈನ್ ಮಾಡಿ ಕೊಟ್ಟಿಲ್ಲ. ಏನೋ ಮಾಡ್ತೇವೆ ಅಂತ ಹೇಳಿದ್ರು ಇದುವರೆಗೆ ಆಶ್ವಾಸನೆ ಆಗೈತಿ, ಬಟ್ ಆಗ್ತಾ ಇಲ್ಲ. ಮತ್ತೊಂದು ಏನಪ್ಪಾ ಅಂತಂದ್ರೆ ಈಗ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ವಿಚಾರವಾಗಿ ಬಂತಂದ್ರೆ ವಿದ್ಯುತ್ ಏನು 200 ಯೂನಿಟ್ ವಿದ್ಯುತ್ ಕೊಡ್ತೇವೆ ಅಂತ ಹೇಳಿದ್ರು, ಅದನ್ನ ರೈತರ ಮೇಲೆ ಹೊರೆ ಹಾಕಿದ್ದಾರೆ. ಹೆಂಗಪ್ಪ ಅಂತಂದ್ರೆ ಅದು ಅಕ್ರಮ ಸಕ್ರಮ ಏನು UNIP ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ರದ್ದು ಮಾಡಿ ಬಹಳಷ್ಟು ರೈತರ ಮೇಲೆ ಒಂದು ಹೊಡೆತ ಕೊತ್ತಿತ್ತು, ಬರೀ ಕೊತ್ತಂಗೆ ಆಗೈತ. ಯಾಕಂತಂದ್ರೆ ಈಗ ಒಂದು ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ಒಂದು 23-24 ಸಾವಿರ ರೂಪಾಯಿ ರೊಕ್ಕ ತುಂಬಿತ್ತಪ್ಪ ಅಂತಂದ್ರೆ ಅದನ್ನ ಬೋರ್ ಸ್ಯಾಂಕ್ಷನ್ಗಳೆಲ್ಲ ಸಿಗ್ತಿದ್ದು. ಆಮೇಲೆ ಅದು ಹೆಚ್ಚಿಗೆ ಲೋಡ್ ಆಯ್ತಂದ್ರೆ TCಗಳು ಬೇಕಾದ್ರೆ ಫ್ರೀ ಕೊಡ್ತಿದ್ರು ನಮಗೆ. ಈಗ ಹೆಂಗಾಗಿತ್ತು ಅಂತಂದ್ರೆ 2ರಿಂದ 2.5 ಲಕ್ಷ ರೂಪಾಯಿ ಸ್ವಂತ ಖರ್ಚು ಮಾಡಿ ಸೆಲ್ಫ್ದಾಗ ಮಾಡ್ಕೋಬೇಕಾಗತ್ತಂತ ಸಂದರ್ಭ ಆಗೈತಿ. ಅದಕ್ಕೆ ರೈತರನ್ನ ಕಣ್ಣೀರು ಒರೆಸಕ್ಕಂತ ಸರ್ಕಾರ ಇದು ಅಲ್ಲ ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಸರ್. ಶಾಸಕರಿಗೆ ನೋಡ್ರಿ 50-50 ಕೊಟ್ಟಂಗೆ ಆಗ್ತೈತಿ. ನಾವು ಬಹಳಷ್ಟು ಏನು ಕೊಡಕ್ಕೆ ಬರಂಗಿಲ್ಲ, ಯಾಕಂತಂದ್ರೆ ಕೆಲಸ ಸಂಪೂರ್ಣವಾಗಿ ಆಗಿಲ್ಲ. ಮತ್ತು ಹಾಗಂತ ನಾವು ಮಾಡಿಲ್ಲ ಅಂತನೂ ಅನ್ನತ್ತಿಲ್ಲ. ಸೊ ಏನು ಮಾಡಬೇಕಾಗಿತ್ತು ಕೆಲವೊಂದಿಷ್ಟು ಜಾಗದಾಗ ಮಾಡೋದಾರಷ್ಟೇ, ಬಟ್ ಈ ಸಂಪೂರ್ಣವಾಗಿ ರೈತರಿಗೆ ಅಂತಂದು ಏನೂ ಇಲ್ಲ. मला ತೃಪ್ತಿ ಐತಿ. ಚಿಕ್ಕೋಡಿ ಒಳಗೆ ಎಲ್ಲ ಜನ ಸಮಾಧಾನ ಅದಾರೆ. ಪ್ರತಿಯೊಂದು ನಾವು ಅದೇ ಮೆಂಬರ್ ಆಗಿ ಹೇಳ್ತೇನೆ ರೀ, ನಮ್ಮದು ವಾರ್ಡ್ನಾಗ ಹೈಯೆಸ್ಟ್ ಅಂದ್ರೆ ಪ್ರತಿಯೊಂದು ವಾರ್ಡ್ನಾಗೂ ಆಗೈತಿ. ಈಗ ಸದ್ಯ ನೀವು ನೋಡಿದ್ರೆ ಮನೆ ನೋಡಿರ್ಬೇಕು ನೀವು ಮೀಡಿಯಾ ಒಳಗೆ ರೀ, CC ರೋಡ್ ಅಂತೂ ಕಂಪ್ಲೀಟ್ ಎಲ್ಲ ಮುಗಿದವ್ರಿ. ಲೈಟ್ ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಎಲ್ಲ ಅಂದ್ರೆ ಟೋಟಲ್ ಕೇಬಲಿಂಗ್ ಒಳಗಿಂದ ಕೇಬಲ್ ನಡೆದು ನಮ್ಮ ಜಾರಿಗೆ ಎಲ್ಲಿಗೂ ತೊಗೊಂಡಾರೆ, ಅಂಥ ಸಣ್ಣ ಓನ್ಯಾಗೂ ತೊಗೊಂಡಾರೆ. ಈಗ ಗುರುವಾರಪೇಟೆ ಭಾಳ ವರ್ಷದಿಂದ ಬೇಡಿಕೆ ಇತ್ತು, ಅದು ಒಂದು ಅಗಲೀಕರಣ ಮಾಡಿಸೋಳಾಗ್ರಿ, ಅದು ಕ್ಲಿಯರ್ ಆಗೈತಿ. ಬೈಪಾಸ್ ಅಂತೂ ಅದು ಭಾಳ ವರ್ಷದಿಂದ ಇಲ್ಲಿ ಟ್ರಾಫಿಕ್ ಭಾಳ ಆಗ್ತೈತೆ ಅಂತ ಹೇಳಿ ಅದು ಬೈಪಾಸು ನ್ಯಾಷನಲ್ ಹೈವೇದ ಬೈಪಾಸು ಕ್ಲಿಯರ್ ಆಗೈತೆ ರೀ. ಈಗ ವರ್ಕ್ ಸ್ಟಾರ್ಟ್ ಆಗ್ಬೋದು, ಬೈಪಾಸ್ದು ಆಗ್ತೈತಿ, ಅದನ್ನು ಕ್ಲಿಯರ್ ಐತಿ. ಚಿಕ್ಕೋಡಿಯಾಗ ಮೇಜರ್ ಏನು ವರ್ಕ್ ಇದ್ದು ಎಲ್ಲ ಮುಗಿದು ರೀ, ಎಲ್ಲ ಅಂದು ಮುಗಿಯಾಗಿ ಬಂದವ್ರು ಮಾಡಿದಾರಲ್ಲ. ಇಲ್ಲಿ ಯಾನೇ ಕೆಲಸ ಎಲ್ಲ ಅವ್ರು ಇದಾವ್ರಿ, ಎಲ್ಲ ರೋಡ್ ಮಾಡಿದಾರಿ, ಮನೆಗೆಲ್ಲ ಪ್ಯೂರ್ ಬ್ಲಾಕ್ ಮಾಡಿದಾರಿ, ನೀರಿನ ವ್ಯವಸ್ಥೆ ಐತ್ರಿ. ಇಲ್ಲಿ ಯಾವುದೋ ಕೆಲಸ ಮಾಡ್ಬೇಕಾದ್ರೆ ಅವ್ರ ಬೇರೆದವ್ರು ಯಾರು ಕೆಲಸ ಮಾಡಂಗಿಲ್ಲ. ಒಂದು ರೋಡ್ ಆಗಲಿ ಪ್ಯೂರ್ ಕುನ್ಸೋದಾಗಲ್ರಿ. ಈಗ ಪೂರ್ ಬಂದಾಗ ನಮಗೆ ಈಗ ಮನೆಗಳು 5-5 ಲಕ್ಷದ ಊರು ಒತ್ತಾಟಿಗಿಂತ ಒಂದು 500 ಮನೆ ಆಗ್ಯಾವ್ರಿ. ನಮಗೆ ಲೈಟ್ ಬೇ ಕಂಟಿನ್ಯೂ ಐತ್ರಿ, 24 ತಾಸು ಕರೆಂಟು ನಮ್ಮಲ್ಲಿ ಐತ್ರಿ. ಈಗ ಬ್ರಿಡ್ಜ್ ಆಗೋದ್ರಿಂದ ನಮಗೂ ಅನುಕೂಲ ಸಹಜಕರ ಭಾಳ ಐತ್ರಿ. ನಮ್ಮ ಏರಿಯಾದಾಗ MLA ಸಾಹೇಬ್ರದ ಭರ್ಪೂರ್ ಕೆಲಸ ಆಗ್ಯದವ್ರಿ. 19 ಫ್ಲಡ್ ಬಂದಾಗ ರೀ ಎಲ್ಲ ಜನರನ್ನ ಬೋಟ ಮತ್ತು ಹೆಲಿಕಾಪ್ಟರ್ನಿಂದ ಆ ಕಡೆ ಅಂಕ್ಲೆ ಕಡೆ ಪಾರ್ ಮಾಡಿದ್ದಾರೆ ರೀ. ಮತ್ತೊಂದು ಏನ್ರಿ ಸರ, ಈಗ ನಮ್ಮ ಏರಿಯಾದಾಗ ಕಬ್ಬು ಬೆಳವಣಿಗೆ ಐತ್ರಲ್ಲ, ಇದು ಮಹಾರಾಷ್ಟ್ರಕ್ಕೆ ಒಂದು 40-50% ಕಬ್ಬು ಹೋಗ್ತದೆ ರೀ. ಇದು 50 ಕಿಲೋಮೀಟ್ರ್ ಸುತ್ತಾಕಿ ಹೋಗ್ಬೇಕಾಗಿತ್ತು ರೀ. ಈ ಬ್ರಿಡ್ಜ್ ಆಗಿರೋದ್ರಿಂದ ರೀ ಬರೀ 15 ಕಿಲೋಮೀಟ್ರದಾಗ ನಮಗೆ ಕಬ್ಬ ನಾವು ಮಹಾರಾಷ್ಟ್ರ ಕಾರ್ಖಾನೆಗೆ ಕಳಿಸ್ಬೋದು ರೀ. ಇದರಿಂದ ಭಾಳ ಅನುಕೂಲ ಆಗೈತಿ ರೀ ನಮ್ಮ ಜನಗೆಲ್ಲ. ಸ್ಟೂಡೆಂಟಾಗಿ ನೋಡ್ಬೇಕಂತಂದ್ರೆ ಇಲ್ಲಿ ಭಾಳಷ್ಟು ಕೆಲಸಗಳಾಗಿಲ್ಲ. ಚಿಕ್ಕೋಡಿಯಲ್ಲಿ ಹೋದ ಸಲ ಎಲೆಕ್ಷನ್ ಸಂದರ್ಭದಲ್ಲಿ ಹಲವಾರು ರೀತಿ ನಾವು ಗೌರ್ಮೆಂಟ್ ಕಾಲೇಜ್ ತರ್ತೀವಿ ಅಥವಾ ಡಿಪ್ಲೊಮಾ ಗೌರ್ಮೆಂಟ್ ಕಾಲೇಜ್ ತರ್ತೀವಿ, ಮೆಡಿಕಲ್ ಕಾಲೇಜ್ ತರ್ತೀವಿ, ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿದ್ರು ನಮ್ಮ ಮೇಲೆ ಕೂಡ. ಆದರೆ ಯಾವುದಾದ್ರೂ ತಂದ್ರ ಅದಷ್ಟೇ ಅಲ್ಲ, ಯಾವುದೇ ರೀತಿ ರೋಡ್ಗಳು ಸರಿಯಾಗಿ ಚಿಕ್ಕೋಡಿಯಲ್ಲಿ ಇಲ್ಲ. ನೀವು ಸ್ವಲ್ಪ ನೋಡ್ಬೋದು, ಮೇನ್ ರೋಡ್ ಆದಂಥ ನಮ್ಮ KC ರೋಡ್ ಆದ ತಕ್ಷಣ ಸರ್ಕಲ್ದಿಂದ ಮುಂದೆ ಕೋರ್ಟ್ ಕಾಂಪ್ಲೆಕ್ಸ್ ಹತ್ರನೂ ಕೂಡ ಸರಿಯಾದ ರೀತಿ ರೋಡ್ ಇಲ್ಲ.
ಇದೇ ರೀತಿ ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಹಲವಾರು ರೀತಿ ಸಮಸ್ಯೆಗಳಿದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಡೆವಲಪ್ಮೆಂಟ್ ಆಗಬಾರ್ದು, ಉಳಿದು ಅಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲ. ವಿದ್ಯಾರ್ಥಿಗಳಿಗೆ 2 ರಿಂದ 3 ಬಸ್ ಅಷ್ಟೇ ಬಿಡ್ತಾರೆ. ಗೌರ್ಮೆಂಟ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕಲಿಯಬೇಕಾದವರಿಗೆ ಸಾರಿಗೆ ಸೌಲಭ್ಯ ಮೊದಲು ಒದಗಿಸಬೇಕು. ಅದೆಲ್ಲ ಬದಿಗಿಡೋಣ. ಸಾರಿಗೆ ಸೌಲಭ್ಯ ಅಂತೂ ಮೊದಲಿಂದ 2 ವರ್ಷದ ಬಂತು. ಇವರು ಯಾವುದಾದ್ರು ಗ್ಯಾರಂಟಿಗಳನ್ನ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರು, ಯಾವುದೇ ರೀತಿ ಉಪಯೋಗ ಆಗ್ತಿಲ್ಲ. ಮೊದಲು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತಿನ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ, ಉನ್ನತ ಮಟ್ಟದ ಸೌಲಭ್ಯಗಳನ್ನು ಶಿಕ್ಷಣ ಪಡಲಿಕ್ಕೆ ಕೊಟ್ಟರೆ ಮಾತ್ರ ನಾಳೆ ನಿಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ, ನಿಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಇದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಈಗ ಸಾರಿಗೆ ಸೌಲಭ್ಯ ಅಂತೂ 2 ವರ್ಷಗಳಿಂದ ಸತತವಾಗಿ ನಾವು ಪ್ರಾಬ್ಲಮ್ ಆಗ್ತಾ ಇದೆ. ಅದು ಹೊರತುಪಡಿಸಿ OBC ಕ್ಯಾಟಗರಿ ಅಂತ ಹಲವಾರು ವರ್ಗಗಳಿಗೆ ನೀವು ಯಾವ ರೀತಿ ಯಾವ ಬೇಸ್ನಲ್ಲಿ ನೀವು ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದೀರ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ. ಒಂದು ಸ್ಕಾಲರ್ಶಿಪ್, ಒಂದು ವಿದ್ಯಾರ್ಥಿಗೂ ಕೂಡ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ. ಮೂಲ ಸೌಕರ್ಯ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಒಂದು ಪುಸ್ತಕ ವ್ಯವಸ್ಥೆ ಆಗಲಿ ಅಥವಾ ಇನ್ನಿತರ ಆಕ್ಟಿವಿಟೀಸ್ಗಳಿಗೆ ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ. ಅಲ್ಲ ಸ್ವಾಮಿ, ದಿನ ಬೆಳಗ್ಗೆದ್ದು ನಿಮ್ಮ ಹತ್ರ ಹಣ ಬಿಡ್ಲಿಕ್ಕೆ ಬರ್ತಾರ? ವಿದ್ಯಾರ್ಥಿ ವೇತನ ಅವರ ಹಕ್ಕು, ಅದನ್ನು ಕೇಳಿಕೆ ಅವರು ಬಂದರೆ ಕೂಡ ನೀವು ಯಾವುದೇ ರೀತಿಯಿಂದ ಕೊಡ್ತಾ ಇಲ್ಲ. 9-10 ಯೂನಿವರ್ಸಿಟಿಗಳನ್ನ ನೀವು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ, ಯೂನಿವರ್ಸಿಟಿಗಳ ಹೆಸರನ್ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರಿ. ಅಲ್ಲ, ನೀವು ಎಜುಕೇಷನನ್ನು ಅಭಿವೃದ್ಧಿಗೊಳಿಸಬೇಕು, ಹೊರತಾಗಿ ಅದನ್ನು ಮುಚ್ಚಲ್ಪಡಬಾರ್ದು. ಇವನ್ ಇದರಲ್ಲಿ ಕ್ರೆಡೆನ್ಷಿಯಲ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದೇ ರೀತಿ ಅದು ಡಾಟಾ ಫೆಚ್ ಆಗ್ತಾ ಇಲ್ಲ. ಒಮ್ಮೆ ಸುವರ್ಣಸೌಧಕ್ಕೆ ಹೋಗಿ ಬರಬೇಕು ವಿದ್ಯಾರ್ಥಿಗಳು, DDP ಆಫೀಸ್ಗೆ ಹೋಗಿ ಬರಬೇಕು, BO ಆಫೀಸ್ಗೆ ಹೋಗಿ ಬರಬೇಕು. ಈ ರೀತಿ ಓಡಾಡ್ತಾನೆ ಇವರು 5 ವರ್ಷ ತಗ್ಸಿ ಇವರ ಹಣವನ್ನ ವ್ಯಯ ಮಾಡದೆ ಅನುಷ್ಠಾನ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಸರಿ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಟೋಟಲಿ ನಮ್ಮ ಕ್ಷೇತ್ರ ಒಳಗೆ ಫಂಡ್ ಇಲ್ಲದ ನಿತ್ಯದ ಕೆಲಸ ಒಂದು ಯಾವುದೂ ಇಲ್ಲ. ಈಗ ನಮ್ಮ ಸಣ್ಣ ಹಳ್ಳಿಯಾಗಿ UG ಕೇಬಲ್ ಮಾಡ್ಯಾರ್ರಿ, ಈಗ ಅಂಡರ್ಗ್ರೌಂಡ್ ಕೇಬಲ್ ರೀ, ಲೈಟಿಂಗ್ ವ್ಯವಸ್ಥೆ ಆದರೆ ಟೋಟಲ್ ಅದಂತ ದೊಡ್ಡ ಸಿಟಿ ಲೆವೆಲ್ಲೇ ನಮ್ಮ ಊರಾಗಲಿ ಎಲ್ಲ ಸುಧಾರಣೆ ಹಾಕೋತ ಹೊಂಟಿದಾರೆ ರೀ. ಫಂಡ್ ಇಲ್ಲ ಅಂತೇಳಿ ಹೆಂಗನಾರ ಏನು ಕಿಶಾಂದ್ರೆ ಯಾಕಂಗಿಲ್ಲ. ರಿಪೋರ್ಟ್ ಕಾರ್ಡ್ನಾಗ ಪಾಸ್ ಬರೋರು ಫೇಲ್ ಬರೋರು ಅವ್ರಿಗೆ 100% ರೀ, 101% ಪಾಸ್ ಬರೋರಲ್ಲ. ಕೆಲಸ ಎಲ್ಲಾನು ಮಾಡಿದಾರೆ. ನಮ್ಮ ಟೋಟಲ್ ನಮ್ಮ ಹೆಂಗ್ರಿ, ನಮ್ಮ ರೈತರಿಗೆ ಅನುಕೂಲ ಆಗುವಂಥದ್ದು ಯಾವುದೇ ಒಂದು ಕೆಲಸ ಇರಲಿ ಅದನ್ನ ಆದ್ಯತೆ ಕೊಟ್ಟು ಅದಕ್ಕೆ ಕೆಲಸ ಮಾಡ್ತಾರೆ ಅವರು ರೈತರಿಗೆ. ಅಂದ್ರೆ ಹೆಂಗ್ರಿ, ಈಗ ಒಂದೊಂದು ಮನಿ ಇದ್ರೆ ಬಿ ಈಗ ನಮ್ಮ ಊರಾಗ ನೋಡ್ರಿ ನೆಲಕ್ಕೆ ಯಾವುದೋ ಒಂದು ಕಾಲು ಹಚ್ಬೇಕಾದ್ರೆ ರಾಡಿ ಹತ್ತಂಗಿಲ್ಲ. ಟೋಟಲ್ ನಮ್ಮ ಹೊಳಿ ತಂಡ 4-5 ಕಿಲೋಮೀಟರ್ ತಗ ಹೋದ್ರೆ ಬಿ ಒಂದು ಅರ್ಧ ಕಿಲೋಮೀಟರ್ ಒಳಗೆ ಹೊಲದಾಗ ಮನಿ ಇದ್ರೆ ಬಿ ಅದಕ್ಕೊಂದು ಪೇವರ್ ಆಗಲಿ, ಒಂದು ಡಾಂಬರೀಕರಣ ಆಗಲಿ ಅದಕ್ಕೆ ಮಾಡಿ ಕೊಟ್ಟಿಂದ ಐತಿ. ಎಲ್ಲ ರೈತರು ಹೋಗಿ ಭೇಟಿ ಆಗ್ತಾರ್ರಿ. ಆದ್ರೆ ಯಾವುದು ಕೆಲಸ ಮಾಡತ್ತಾರೋ ಅದ್ರಾಗ ಶಾಶ್ವತಾಗಿ ಯಾವುದು ರೈತರಿಗೆ ಬೇಕಂತೇಳಿ, ಈ ರೈತಗೆ ಅನ್ಯಾಯ ಆಗೈತೆ ಅಂತೇಳಿ ಪೂರ್ತಿ ರೈತಗೆ ಅನುಕೂಲ ಆಗಲಿ ಅಂತ ಕೆಲಸ ಇನ್ನೂ ಯಾವೂ ಆಗಿಲ್ಲ ರೀ. ಅಷ್ಟ್ರ ಮಟ್ಟಿಗೆ ನಡೆದವು. ಮುಂದೆ ರೈತ ನಮ್ಮ ಬೆನ್ನಲ್ವ ಅನ್ನೋದು ಅಷ್ಟೇ ಆಗೈತ್ರಿ. ಆದ್ರೆ ರೈತಗೆ ಏನೂ ಪ್ರೋತ್ಸಾಹ ಸರಿಯಾಗಿಲ್ಲ. ದಿನನಿತ್ಯ ಬಳಸುವಂಥ ಸಾಮಗ್ರಿ ಎಲ್ಲ, ತಿನ್ನುವ ಪದಾರ್ಥಗಳೆಲ್ಲ ರೇಟ್ ಎಲ್ಲ ಹೆಚ್ಚಾಗ್ಯಾವ್ರಿ. ಮುಂದೆ ಅನೇಕ ನಮೂನಿ ಗೊಬ್ಬರಗೆ ರೇಟ್ ಹೆಚ್ಚಾಗ್ಯಾವ್ರಿ. ರೈತ ಗೊಬ್ಬರ ಹಾಕಲ್ದೆ ಬೆಳೆ ಬರಂಗಿಲ್ಲ ರೀ. ಗೊಬ್ಬರ ರೇಟ್ ಹೆಚ್ಚಾಗಿದಾವು. ಇನ್ನೂ ಏನೇನೋ ಕೆಲಸಗಳೆಲ್ಲ ಆಗಬೇಕಾಗಿತ್ತು. ಎಲ್ಲನೂ ರೇಟ್ಗಳು ವಾಡಾಗಿ ಎಲ್ಲ ಕರೆಂಟ್ ಇಲ್ಲ. ರೈತ ಮಾಡಂದ್ರೆ ಏನು ಮಾಡವ್ರಿ, ಎಲ್ಲನೂ ಒಟ್ಟೊಳ್ಯಾಗ ಐತ್ರಿ. ಬೆಲೆ ನೋಡ್ರೆ, ಗೊಬ್ಬರ ಬೆಲೆ ನೋಡ್ರಿ ಹಿಂಗೆ, ಕಿರಾಣಿ ತರಕ್ಕೆ ಹೋದ್ರೆ ಅಲ್ಲಿ ಹಂಗೆ. ಒಂದು ಚಾಕ್ಲೇಟ್ಗೆ ಬೆಲೆ ಐತಿ ಖರೆ, ರೈತನ ಬೆಲೆ ನಿಗದಿತ ಬೆಲೆ ಅನ್ನೋದು ಏನೂ ಮಾಡಿಲ್ಲ ಇನ್ನು. ಅದಕ್ಕಂತೇಳಿ ರೈತ ಯಾವ ಲೆಕ್ಕಲೇ ಸಾಯ್ಬೇಕ್ರಿ. ಎಲ್ಲನೂ ರೈತಗೆ ಕುತ್ತಿಗೆ ಬಂದು ಕುದೀತ್ರಿ. ಅದರಲ್ಲಿ 50 ರೀ, 100 ಪೈಕಿ 50 ಕೆಲಸ ಆಗ್ಯಾವ್ರಿ. ನಾವಿವತ್ತು ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಗಡಿ ಭಾಗವಾದ ಏನಂತಂದ್ರೆ ಕೃಷ್ಣಾ ನದಿ ದಂಡೆಯಲ್ಲಿ ನಾವಿವತ್ತು ವರದಿಯನ್ನ ನೀಡ್ತಿರಬಹುದು. ಇದೇನಂತಂದ್ರೆ ಚಿಕ್ಕೋಡಿ ತಾಲೂಕಿನ ಏನು ಒಂದು ಚಂದೂರ್ಟೇಕ್ ಅನ್ನೋ ಗ್ರಾಮ ಇದೆ. ಚಂದೂರ್ಟೇಕ್ ಗ್ರಾಮದಿಂದ ಏನಂತಂದ್ರೆ ಮಹಾರಾಷ್ಟ್ರದ ಸೈನಿಕ್ ಟಾಕಳಿ ಅಂತಂದ್ರೆ ಕೊಲ್ಹಾಪುರ ಜಿಲ್ಲೆಯ ಸೈನಿಕ್ ಟಾಕಳಿ ಅಂತ ಊರಿಗೆ ಸಂಪರ್ಕ ಕಲ್ಪಿಸುವ ಇದೊಂದು ಸೇತುವೆ ಆಗಿರ್ಬೋದು. ಸುಮಾರು 20 ವರ್ಷಗಳಿಂದ ಏನಂತಂದ್ರೆ ಪ್ರವಾಹ ಬಂದಾಗ ಇಲ್ಲಿ ಸುತ್ತಮುತ್ತಲಿನ ಸುಮಾರು 15ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗ್ತಿದ್ವು. ಮತ್ತೆ 2005 ಆಗಿರ್ಬೋದು, ಮತ್ತೆ 2019 ಏನು ಪ್ರವಾಹ ಸಂದರ್ಭದಲ್ಲಿ ಇವೇ ಗ್ರಾಮಗಳಿಗೆ ಸಾಕಷ್ಟು ಹಾನಿ ಉಂಟಾಗಿದ್ದರಿಂದ ಇದೊಂದು ಸೇತುವೆಯ ಏನಂತಂದ್ರೆ ಬೇಡಿಕೆ ಸುಮಾರು 10-15 ವರ್ಷಗಳಿಂದ ಇತ್ತು. ಇದೊಂದು ಸೇತುವೆ ಈಗ ಸದ್ಯ ಏನಂತಂದ್ರೆ ಕಾಮಗಾರಿ ಸಂಪೂರ್ಣಗೊಂಡಿದ್ದ. ಇಲ್ಲಿನ ಯುವಕರಾಗಿರ್ಬೋದು, ಇಲ್ಲಿನ ಜನ ಆಗಿರ್ಬೋದು, ಇದೊಂದು ಸೇತುವೆ ಮುಖಾಂತರ ಮಹಾರಾಷ್ಟ್ರಕ್ಕೆ ತಮ್ಮ ದಿನನಿತ್ಯದ ವ್ಯಾಪಾರ ವಹಿವಾಟ ಆಗಿರ್ಬೋದು ಮತ್ತೆ ಉದ್ಯೋಗಕ್ಕೆ ಇದೊಂದು ಸೇತುವೆ ಉಪಯೋಗಕರವಾಗ್ತಾ ಇದೆ. ನಾವಿವತ್ತು ಚಂದೂರ್ಟೇಕ್ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಇದೊಂದು ಸೇತುವೆ ಪ್ರತಿ ಸಲ ಪ್ರವಾಹ ಬಂದಾಗ ನೀವು ನೋಡಿದಿರಿ, ನಾವು ನೋಡಿದ್ದೇವೆ. ಈಗ ಒಂದು ಸೇತುವೆ ಕಂಪ್ಲೀಟ್ ಆಗೈತಿ. ಮತ್ತೆ ಏನೆಲ್ಲ ಇದಕ್ಕೆ ಮತ್ತೆ ಏನೇನು ಬೇಡಿಕೆಗಳಿದ್ದು ನಿಮ್ಮ ಇಲ್ಲಿ? 2015 ಬತ್ರಿ. 15ದಾಗ ಇದ್ರದ ಶುಭಾರಂಭ ಆಯ್ತು. ಅವಾಗ ಇದ್ರ ಮೊತ್ತಿತ್ತು 18 ಕೋಟಿ. ಅದ ನಂತರ ಇಲ್ಲಿ ಸಾಕಷ್ಟು ಅಡಚಣೆ ಉಂಟಾದವ್ರಿ. ಯಾಕಂದ್ರೆ ಎರಡೂ ಬಾಜುದ ಲ್ಯಾಂಡ್ ಇಕ್ವಿಜೇಷನ್, ಫಸ್ಟ್ ಕರ್ನಾಟಕದ ಲ್ಯಾಂಡ್ ಇಕ್ವಿಜೇಷನ್ ಆಯ್ತು. ಆಮೇಲೆ ಮಹಾರಾಷ್ಟ್ರ ಕಡೆ ಲ್ಯಾಂಡ್ ಸಿಗಲಾಕ ನಮ್ಗೆ 8 ವರ್ಷ ಆಯ್ತ್ರಿ.
ಅಷ್ಟರ ತನಕ ನಾವು ಕರ್ನಾಟಕ ಏನು ನಮ್ಮ ಸೈಡ್ ಇತ್ತಲ್ಲ ಈ ಬಾಜುಲಿ ಎಲ್ಲ ನಾವು ಬ್ರಿಡ್ಜ್ ಕಟ್ಕೋತ ಆ ಕಡೆ ಹೋಗಿದ್ದು ಹೋಗಾನ ಆಚೆ ಕಡೆ ನಮ್ಮ ಮಹಾರಾಷ್ಟ್ರ ಮಾಜಿ ಚೀಫ್ ಮಿನಿಸ್ಟರ್ ಪೃಥ್ವಿರಾಜ್ ಚವ್ಹಾಣ್ ಸಾಹೇಬ್ರು ಇದಕ್ಕೆ ಒಪ್ಪಿಗೆ ಕೊಟ್ಟಾಗ ಈ ಬ್ರಿಡ್ಜ್ ಆಗಿತ್ತು. ಅವ್ರು ಹೇಳಿದಾಗ அந்த ಬ್ರಿಡ್ಜ್ ಮಂಜೂರಾಯ್ತು. ಮಂಜೂರಾಗಾನ ನಮ್ಮ KRDCL ದಿಂದ ಇದು ಕಾಮಗಾರಿ ಚಾಲು ಇತ್ತು. KRDCL ದವ್ರು ಈ ಕರ್ನಾಟಕ ಸರ್ಕಾರದ ಎಲ್ಲ ಮತ್ತೆ ಇದಕ್ಕೆ ಖರ್ಚಾಗೈತಿ, ಮಹಾರಾಷ್ಟ್ರ ಸರ್ಕಾರದ ಏನೂ ಇಲ್ಲ. ಅವ್ರ ಕಡೆ 30 ಗುಂಟೆ ನಾವು ಜಾಗ ತಗೊಂಡ್ವಿ, ಅದು ಜಾಗದ ರೊಕ್ಕ ಸುಧಾ ಈ ಬ್ರಿಡ್ಜ್ ಮೊತ್ತದಾಗಿತ್ತು. ಅದನ್ನು ನಾವು ಮಹಾರಾಷ್ಟ್ರ ಗೌರ್ಮೆಂಟ್ ಹೆಸರ ಮ್ಯಾಗ ಖರೀದಿ ಮಾಡಿ ನಾವು ಈಗ ಆಚೆ ಕಡೆ ರೋಡನ್ನು ಮಾಡಿದೀವಿ. ಮತ್ತು ಈಗ ರಸ್ತೆ ಈಗ ಸಾಕಷ್ಟು ನಮ್ಮ ಜನರಿಗೆ ಅನುಕೂಲ ಆಗೈತಿ. ನಮ್ಮ ಶಾಸಕರ ಭರ್ಪೂರ್ 2019 ಭರ್ಪೂರ್ ಫ್ಲಡ್ ಬತ್ತು. ಆ ವೇಳೆದಾಗಿ ಬ್ರಿಡ್ಜ್ ಯಾವೂ ಇಲ್ಲಾಗಿದ್ದು. ಆನಂತರ ಯಡೂರು ಕಲ್ಲೋಳ ಅದೊಂದು ಬ್ರಿಡ್ಜ್ ಆಯಿತು. ಆನಂತರ ಇದೊಂದು ಮಾಡ್ರಿ, ಖಿದ್ರಾಪುರ ಇದು ಮಾಡ್ರಿ. ಈ ಬ್ರಿಡ್ಜ್ನಿಂದ ನಮ್ಮ ನರಸಿಂಹವಾಡಿ ಬರೀ 15 ಕಿಲೋಮೀಟರ್ದಾಗ ದೇವ್ರಿಗೆ ಹೋಗಕ್ಕೆ, ಅಲ್ಲಿಂದ ಈಗ ಭರ್ಪೂರ್ ಜನ ಯಡೂರು ವೀರಭದ್ರ ದೇವಸ್ಥಾನ ದೊಡ್ಡದು ಇದ್ದ ಕಾರಣದಿಂದ ಎಲ್ಲರೂ ಇದರಿಂದ ಅಗದಿ ಸಮೀಪ ಆಗಿ ಎಲ್ಲರಿಗೂ ಅನುಕೂಲ ಆಕೈತಿ. ಈಗ ಸೌಜೋಳ ವರ್ಕ್ ಆಗಿತ್ತು. ಸೌಜೋಳಕ್ಕೆ ಒಂದು 10 ಕೋಟಿ, ಯಡೂರು, ಇಂಗ್ಳಿ, ಮಾಂಜರಿ ಈ ಕಡೆ ಸೌಜೋಳಕ್ಕೆ ಒಂದು 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮುಂದೀಗ ಸೊಸೈಟಿ ಬಿಲ್ಡಿಂಗ್ಗಳಿಗೆ 62 ಸೊಸೈಟಿಗಳಿಗೆ ಒಂದು ಸೊಸೈಟಿಗೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮುಂದೆ ನಮ್ಮ ಚಿಕ್ಕೋಡಿ ಸದಳ ಮತಕ್ಷೇತ್ರದಾಗ ಎಜುಕೇಷನ್ ಸಂಬಂಧ ಶಾಲೆ ಬಿಲ್ಡಿಂಗ್ಗಳಿಗೆ 15 ಕೋಟಿ 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಯಾವ ಮೂಲ ಸೌಕರ್ಯಗಳು ಏನಿದಾವೆ, ಕುಡಿ ನೀರು ವ್ಯವಸ್ಥೆ ಇರಲಿ, ರೋಡ್ ಇರಲಿ, ಮುಂದೆ ಬಸ್ ಸೌಕರ್ಯ ಆಗಲಿ, ಹುಡುಗರಿಗೆ ಹೋಗಕ್ಕೆ ಬರೋಕ್ಕೆ ಶಾಲೆಗೆ ಹೋಗೋಕೆ ಸೌಕರ್ಯ ಆಗಲಿ, ಎಲ್ಲ 100% ಯಾವ ಥರ ಯಾವ ಕೊರತೆ ಆಗದಂಗೆ ಪ್ರತಿಯೊಂದು ಹಳ್ಳಿಗಳದಾಗ ನಮ್ಮ ಅವ್ರ PAಗಳನ್ನ ಕಳಿಸಿ ಪ್ರತಿ ಒಂದು ಹಳ್ಳಿಗೆ ಅವ್ರ PAಗಳನ್ನ ಕಳಿಸಿ 11 ಜನ PAಗಳಿದಾರೋ. ದಿನ ಅವ್ರು ಅಪ್ಡೇಟ್ ತೊಗೊಂಡು ಎಲ್ಲ ಕಡೆ ಕೊರತೆ ಬರಬಾರ್ದಂಗೆ ಅವ್ರು ಕೆಲಸ ಮಾಡ್ತಾರೋ. ಅದಕ್ಕೆ ಅವ್ರಿಗೆ ನಾವು 100ಕ್ಕೆ 100 ಮಾರ್ಕ್ಸ್ ಕೊಡ್ತೀವಿ. ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಶಾಸಕರಾದಂಥ ಗಣೇಶನ ಹುಕ್ಕೇರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರಕಾಶನ ಹುಕ್ಕೇರಿ ಅವರು ಕಲ್ಲೋಳ ಯಡೂರು ಬ್ಯಾರೇಜ್ 35 ಕೋಟಿದ, ಕಲ್ಲೋಳ ಯಡೂರು ಬ್ರಿಡ್ಜ್ 28,70,000. ಪ್ರತಿಯೊಂದು ಊರಾಗ ಆದ್ರೆ ಕಾಮಗಾರಿಗಳು ನಿಮ್ಗೆ ಸುರು ಇದ್ದದ್ದು, ಅಭಿವೃದ್ಧಿ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು ಸುರು ಇದ್ದದ್ದು ಕಾಣಿಸ್ತಾವು. ಯಾವುದೇ ಥರದ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಯಾಕಂದ್ರೆ ಅವ್ರ ಸತತ ಪ್ರಯತ್ನ ಮತ್ತು ಈ ಭಾಗದ ಕಾಳಜಿ ಇರೋದ್ರಿಂದ ಮೂಲಭೂತ ಸೌಕರ್ಯ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಫಸ್ಟ್ ಅನುಷ್ಠಾನ ಆಗೋದ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಅಂತ ಹೇಳಕ್ಕಾಗ. ಈಗ ಸರ್ಕಾರ ಬಂದು 2 ವರ್ಷ ಆಯ್ತು. ಈಗ ಗ್ಯಾರಂಟಿ ಸ್ಕೀಮ್ ಒಳಗಾಗ್ಲಿ, ಗ್ಯಾರಂಟಿ ಹಲವಾರು ಯೋಜನೆಗಳೊಳಗ ಮೊದ್ಲೇನ ಅವ್ರ ಯೋಜನೆಗಳು ಪ್ರತಿಯೊಂದು ಕ್ಷೇತ್ರಕ್ಕೆ ಮೊದ್ಲೇನು ಫಂಡ್ಗಳು ಬರ್ತಿದ್ವು, ಆ ಫಂಡ್ಗಳು ಬರ್ತಾ ಇಲ್ಲ. ಇದು ಸರ್ವೇ ಸಾಮಾನ್ಯ ಆಗಿದೆ. ಅಂತದ್ರೊಳಗೆ ಈಗ ನಿಮ್ಮ ಕ್ಷೇತ್ರನಾಗ ಯಾವ್ಯಾವ ಫಂಡ್ಗಳು ಕಡಿಮೆ ಬಿದ್ದಾವೋ ಅಥವಾ ಎಲ್ಲ ಫುಲ್ಫಿಲ್ ಆಗ್ಯಾವು, ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ನಮ್ಮ ಮತಕ್ಷೇತ್ರದಾಗ ಯಾವುದೇ ಫಂಡ್ದ ಕೊರತೆ ಇಲ್ರಿ. ಮೊದಲೇದಾಗಿ ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗಿನೂ ರೋಡ್ ಇರ್ಬೋದು, ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಕುಡಿ ನೀರಿನ ವ್ಯವಸ್ಥೆ, ಯಾವುದೇ ಯೋಜನೆ ತಗೋರಿ ನೀವು ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಎಲ್ಲಿಯೂ ಯಾವುದೂ ಕೊರತೆ ಇಲ್ಲ. ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಮತ್ತು ಬ್ರಿಡ್ಜ್ಗಳ ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಎನ್ಸಾಕು ಆದ್ರೆ ಬರೋಬ್ಬರ 15 ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತು ಬ್ರಿಡ್ಜ್ ಅದಾವ್ರಿ. ಹಂಗಿಲ್ರಿ, ಇಲ್ಲಿ ನಮ್ಮ ಕ್ಷೇತ್ರದಾಗ ರೀ 99% ಅವರೆಲ್ಲ ಕೆಲಸ ಆದ್ದನ ಅದಾವ. ಆಗುಲ್ದು ಅಂತ ಯಾವ ಇಲ್ರಿ. ಒಂದು ಕುಡಿ ನೀರು ಇರ್ಬೇಕ್ರಿ, ಒಂದು ಕೆನಾಲ್ ಇರ್ಬೋದು. ನಿಮ್ಮ ಊರಾಗ ಏನು ಸಮಸ್ಯೆ ಐತ್ರಿ? ಈಗ ನಮ್ಮ ಊರಾಗ ಸಮಸ್ಯೆ ಈಗ ಆಲ್ಮೋಸ್ಟ್ ಎಲ್ಲ ಮಾಡ್ದಂಗೆ ಆಗಿದಾವ್ರಿ. ಈಗ ಸಮುದಾಯ ಭವನಗಳಾಗಿದಾವ್ರಿ, ರೋಡ್ ಆಗಿದಾವ್ರಿ, ಗಟರ್ ಆಗಿದಾವ್ರಿ. ಇನ್ನು ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? ಗರಿಷ್ಠ ಅಂಕ 10, ಪಡೆದ ಅಂಕ 6. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 6. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 4. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 5. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 6. ಕರ್ನಾಟಕ ವಿಧಾನಸಭೆ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ. ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 5.4. ಇದಿಷ್ಟು ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದ ಜನಾಭಿಪ್ರಾಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ಚಿತ್ರಣ ಇಡಲು ತಮ್ಮ ಮುಂದೆ ನಾವು ಬರುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಸಿದ್ದೇಶ್ ಪುಟಾನೆ, ಪವರ್ ಟಿವಿ, ಚಿಕ್ಕೋಡಿ.